ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯಾರ್ಯಾರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊತಿದ್ದೀರಾ ಮತ್ತು ಯಾರು ಅಯ್ಯಪ್ಪ ಸ್ವಾಮಿ ಮಾಲೆಗೆ ಇರುಮುಡಿ ಕಟ್ಸ್ಕೋಬೇಕು ಅಂತಿದ್ದೀರಾ, ಎಲ್ಲ ಪ್ರೋಸೆಸ್ದ ಒಂಥರ ನಾನು ನೋಡಿದ ಪ್ರಕಾರ ಹೇಗೆ ನಡೆಯುತ್ತೆ, ಯಾವ್ಯಾವ ನಾವೊಂದು ಹೋಗಿ ಅಟೆಂಡ್ ಆಗಿದ್ವಿ, ಅಲ್ಲಿ ಹೇಗೆ ನಡೆಯುತ್ತೆ ಅದು ಪ್ರೋಸೆಸ್ಸು ಅನ್ನೋ ಪ್ರತಿಯೊಂದು ಹೇಗೆ ಅದು ಇರುಮುಡಿ ಕಟ್ತಾರೆ, ಏನೇನು ಪೂಜೆ ಮಾಡ್ತಾರೆ, ಹೇಗೆ ಅದನ್ನು ಪೂಜೆ ಆದಮೇಲೆ ಹೇಗೆ ಎಲ್ಲ ಹೊರಡ್ತಾರೆ ಅನ್ನೋದೊಂದು ಪ್ರತಿಯೊಂದು ಡೀಟೇಲ್ಸು, ಮತ್ತು ವರ್ಚುವಲ್ ಕ್ಯೂ ಹೇಗೆ ಬುಕ್ ಮಾಡ್ಕೊಳೋದು, ಮತ್ತು ಡೂಸ್ ಆ್ಯಂಡ್ ಡೋನ್ಸ್ ನೀವು ಏನು ಮಾಡಬೇಕು ಮತ್ತು ನೀವು ಏನು ಮಾಡಬಾರ್ದು ಅನ್ನೋ ಪ್ರತಿಯೊಂದು ಡೀಟೇಲ್ಸು ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ, ಮತ್ತು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ವೀಕ್ಷಕರೇ, ಒಂದು ಹೆಲ್ಪ್ ಮಾಡಿ, ಅದನ್ನು ಕ್ಲಿಕ್ ಮಾಡಿ ಎಲ್ಲರೂ. ಲೆಚ್ಚೆ ನಾವು ಅವತ್ತು ಎಲ್ಲರೂ ನಮ್ಮ ಇದರಲ್ಲೂ ಎಲ್ಲ ಇದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಹೊಡ್ತಿದ್ರು. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಮಾಲೆ ಹಾಕ್ಸ್ಕೊಂಡು ಒಂದು 10 ದಿನ 15 ದಿನ ಆದಮೇಲೆ ಹೊಡ್ತಾರೆ. ಬಟ್ ಸ್ವಲ್ಪ ಜನ ನಾಳೆ ಹೋಗಬೇಕು ಅಂದರೆ ಇವತ್ತು ಹೊರಡಬೇಕು ಅಂದರೆ ಮಾರ್ನಿಂಗ್ ಅಷ್ಟೊತ್ತಿಗೆ ಬಂದ್ಬಿಟ್ಟು ಅಥವಾ ನೈಟೇ ಅಷ್ಟು ಪೂಜೆ ಮಾಡಿಸ್ಕೊಂಡು ಎಲ್ಲರೂ ಹೊರಟು ಇರುಮುಡಿ ಕಟ್ಟಿಸ್ಕೊಂಡು ದಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲಿಗೆ ಹೋಗಬೇಕು. ಫಸ್ಟು ಮಾರ್ನಿಂಗೇ ನೀವೇನಾದ್ರು ಹೊರಡ್ತೀವಿ ಅಂತ ಮಾರ್ನಿಂಗ್ ಅಷ್ಟೊತ್ತಿಗೆ ಎದ್ದು ನಿಮ್ಮ ಫ್ಯಾಮಿಲಿ ಸಮೇತ ಅಯ್ಯಪ್ಪ ಸ್ವಾಮಿ ಟೆಂಪಲಿಗೆ ಹೋಗಿ ಅಲ್ಲಿ ನೀವೆಲ್ಲ ವಸ್ತುಗಳನ್ನೆಲ್ಲ ಅವರೇ ದುಡ್ಡು ಕೊಟ್ಟಿದ್ರೆ ಅವರೆಲ್ಲ ತಂದ್ಕೊಂಡಿರ್ತಾರೆ. ಅದರಲ್ಲಿ ಎಲ್ಲ ಇರುಮುಡಿನೆಲ್ಲ ಕಟ್ಟಿಬಿಟ್ಟು ಆ ಬ್ಯಾಗಿಗೆ ಕಟ್ಟಿ, ಮತ್ತು ಅಲ್ಲಿ ಎಲ್ಲ ಮುತ್ತೈದರು ಎಲ್ಲರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆನೂ ಅಕ್ಕಿ ಎಲ್ಲ ಮಡಕ್ಕಿ ಥರ ಎಲ್ಲ ಹುಯಿಸ್ಕೊಂಡು ಪ್ರತಿಯೊಂದು ಎಲ್ಲ ಹುಯಿಸ್ಕೊಂಡು ಎಷ್ಟು ಜನ ಹೋಗ್ತಿದ್ರೆ ಎಲ್ಲರಿಗೂ ಅದೇ ಥರ ಪ್ರೊಸೆಸ್ ಮಾಡಿ ಅದಕ್ಕೆ ಕಾಯಿ ಒಳಿಕೆ ಏನೇನೋ ಎಣ್ಣೆ ಅದು ಎಲ್ಲ ತುಂಬಿ ಅದಕ್ಕೆಲ್ಲ ಅಷ್ಟು ಕ್ಲೀನಾಗಿ ಪ್ಯಾಕ್ ಮಾಡಿ, ಮತ್ತು ಅದರೊಳಗೆ ಅದರಲ್ಲೆಲ್ಲ ಎಲ್ಲರೂ ಎಷ್ಟು ನಿಮ್ಮ ಫ್ಯಾಮಿಲಿಯರು ಯಾರ್ಯಾರು ಇರ್ತಾರೆ ಅಲ್ಲೆಲ್ಲ ಅವ್ರದ್ದೆಲ್ಲರ ಕೈಲೂ ಮತ್ತು ನಿಮ್ಮ ಅಕ್ಕಿ ಪಡಿನೆಲ್ಲ ಅಕ್ಕಿ ಹಾಕ್ಸ್ಕೊಂಡು ಇರುಮುಡಿದೆಲ್ಲ ಅದು ಕಟ್ಟಿಸ್ಕೊಂಡು ಅದಕ್ಕೆಲ್ಲ ಪೂಜೆ ಮಾಡಿ, ಪ್ರತಿಯೊಂದು ಪೂಜೆ ಮಾಡಿ, ಇದನ್ನು ಯಾರ್ಯಾರು ಮಾಲೆ ಹಾಕ್ಕೊಳ್ತೀರೋ ಅಷ್ಟು ನೀಟಾಗಿ ಇದಿರಬೇಕು. ಅದು ಬರಿಗಾಲಲ್ಲಿ ನಡಿಬೇಕು, ಮತ್ತು ಅದು ನಾನ್ ವೆಜ್ಜು ಅದು ಇದು ಪ್ರತಿಯೊಂದು ಮುಟ್ಟಕ್ಕೂ ಹೋಗಬಾರ್ದು. ಯಾವಾಗಲೂ ಸ್ವಾಮಿ ಅನ್ನೋದು ಪದ ಯೂಸ್ ಮಾಡ್ತಾನೆ ಇರಬೇಕು, ಒಂಥರ ಕಟ್ಟಿಟ್ಟಾಗಿರಬೇಕು. ಒಂಥರ ದೇವ್ರದ್ದು ಇದು ಅಂದಾಗ ಅದು ಆಟೋಮೆಟಿಕಲಿ ಬರುತ್ತೆ ಎಲ್ಲರಿಗೂ, ದೇವ್ರುಗಳ ಪ್ರಭಾವನೆ ಹಂಗಿರ್ತವೆ. ಹಾಗಾಗಿ ಅದ್ರದ್ದೊಂದು ಪ್ರೊಸೆಸ್ ನೋಡಿ, ಪ್ರತಿಯೊಬ್ಬರು ಎಲ್ಲರೂ ಅವ್ರದ್ದು ಒಬ್ಬೊಬ್ಬರೇ ಅದನ್ನ ಇರುಮುಡಿ ನೋಡಿ ಕಾಯೊಳಗೆಲ್ಲ ಇದು ಮಾಡಿಸ್ಕೊಳೋದು, ಅದರೊಳಗೇನೋ ಇದೆಲ್ಲ ಎಣ್ಣೆ ಎಲ್ಲ ಇದು ಮಾಡಿ ಅದಕ್ಕೆಲ್ಲ ಸೀಲ್ ಮಾಡಿ, ಮತ್ತು ಪ್ರತಿಯೊಂದು ಬ್ಯಾಗಿಗೆಲ್ಲ ತುಂಬಿಕೊಂಡು, ಮತ್ತು ಎಲ್ಲರ ಹತ್ರನೂ ಪಡಿ ಹಾಕ್ಸ್ಕೊಂಡು ಸ್ವಲ್ಪವ ಆ ಪಡಿನ ಬ್ಯಾಗಿಗೆಲ್ಲ ತುಂಬಿಕೊಂಡು ಅದನ್ನು ಸ್ವಲ್ಪ ಹೊತ್ಕೊಂಡು ಇದು ಮಾಡ್ಕೊಂಡು ದೇವ್ರ ಮುಂದೆ ಇಟ್ಕೊಂಡು ಪ್ರತಿಯೊಂದು ಪೂಜೆ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಪ್ರತಿಯೊಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಎಲ್ಲ ಪೂಜೆ ಆದಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವರಿಗೆ ಎಲ್ಲ ನಿಮ್ಮ ಕಾರಲ್ಲಿ ಹೋಗ್ತಿದ್ರೆ ಎಲ್ಲ ಪೂಜೆ ಮಾಡಾದಮೇಲೆ ನಿಮ್ಮನ್ನು ಎಲ್ಲ ಬೀಳ್ಕೊಡ್ತಾರೆ ವೀಕ್ಷಕರೇ, ನೀವು ಹೋಗಿ ದರ್ಶನ ಮಾಡಿಕೊಂಡು ಬರಲಿ ಅಂತ. ಈಗ ತುಂಬ ಜನ ದರ್ಶನ ಮಾಡ್ಕೊಳಕ್ಕೆ ಹೋಗೋರು ಏನೇನು ಮಾಡ್ತಾರೆ ಅಂದರೆ, ಈಗ ಸ್ವಲ್ಪ ಜನ ವರ್ಚುವಲ್ ಕ್ಯೂನು ಬುಕ್ ಮಾಡ್ಕೊಂಡಿರ್ತಾರೆ, ಇಲ್ಲ ಸ್ವಲ್ಪ ಜನ ನಾರ್ಮಲಾಗಿ ಫ್ರೀಯಾಗೇ ಹೋಗಿ ದೇವಿ ದರ್ಶನ ಅಯ್ಯಪ್ಪ ಸ್ವಾಮಿ ದರ್ಶನ ಪಡ್ಕೊಂಡು ಬರ್ತೀನಿ ಅನ್ನೋದೊಂದು ಇದಿರ್ತಾರೆ. ಬಟ್ ತುಂಬ ಜನ ವರ್ಚುವಲ್ ದರ್ಶನ ಕ್ಯೂನು ಬುಕ್ ಮಾಡ್ಕೊಂಡು ಹೋಗ್ಬೋದು. ಅದನ್ನು ನಾನು ಲಾಸ್ಟಲ್ಲಿ ತೋರಿಸಿದ್ದೀನಿ, ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವೀಕ್ಷಕರೇ. ಈಗ ಇಲ್ಲಿ ನೋಡಿ ತುಂಬ ಜನ ಎಲ್ಲರೂ ಅವ್ರವ್ರ ಫ್ಯಾಮಿಲಿಯರೆಲ್ಲ ಬಂದ್ಬಿಟ್ಟು ಅವರು ಮಡಿ ಹಾಕ್ಬಿಟ್ಟು ಅದನ್ನು ಕಟ್ಕೊಂಡು ತಗೊಂಡು ಹೋಗ್ಬಿಟ್ಟು ಅಲ್ಲಿ ನಿಮ್ಮ ದೇವ್ರ ಮುಂದೆ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡಿ, ಒಬ್ಬೊಬ್ಬರೇನೆ ಒಂದು 5-6 ಜನ ಹೋಗ್ತಾಯಿದ್ರು. ಎಲ್ಲರೂ ಪೂಜೆ ಮಾಡಿಬಿಟ್ಟು ಪ್ರತಿಯೊಬ್ಬರು ಅವ್ರವ್ರ ದೇವ್ರಿಗೆ ಹಾಕಿ ಅಂತೆಲ್ಲ ತುಂಬ ಜನ ಅವ್ರಿಗೆ ಕಾಣಿಕೆನೋ ಕೊಡ್ತಾರೆ, ಅಲ್ಲಿ ಬಂದಿರೋರು ಎಲ್ಲರೂ. ಹಾಗೆ ಪ್ರತಿಯೊಂದೂ ಅಷ್ಟು ಕ್ಲೀನಾಗಿ ಅಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಪೂಜೆ ಮಾಡಿಸಿ ಅವರಿಗೆ ಅಷ್ಟು ಕ್ಲೀನಾಗಿ ದರ್ಶನಕ್ಕೆ ಪ್ರತಿಯೊಂದು ತುಂಬಿ ಇರುಮುಡಿ ಕಟ್ಟಿ ಶಬರಿಮಲಕ್ಕೆ ಹೋಗ್ಬಾರಪ್ಪ ಅಂತೇಳಿ ಕ್ಲೀನಾಗಿ ಕಳಿಸ್ಕೊಡ್ತಾರೆ ವೀಕ್ಷಕರೇ. ಮತ್ತು ಅಲ್ಲಿಂದ ಅದೆಲ್ಲ ಹೊರಟಾದ್ಮೇಲೆ ಅವರು ಒಂದೊಂದಿನದಲ್ಲಿ ಒಂದೂವರೆ ಫಸ್ಟೇ ನೀವು ನಾರ್ಮಲ್ ನವಂಬರಲ್ಲೆಲ್ಲ ಹೋಗಿದರೆ ಒಂದಿನದಲ್ಲೆಲ್ಲ ವಾಪಸ್ ಬರ್ತಾರೆ. ಒಂದಿನ ಹೋಗಿ ಮಾರನೇ ದಿನದೊಳಗೆಲ್ಲ ಮಾರ್ನಿಂಗ್ ಈವ್ನಿಂಗ್ಗಳಿಗೆಲ್ಲ ವಾಪಸ್ ಇರ್ತಾರೆ. ಬಟ್ ಈಗ ಡಿಸೆಂಬರು ಜನವರಿ ಸ್ವಲ್ಪ ಅದು ಮಕರ ಸಂಕ್ರಾಂತಿ ಹೊತ್ತಿಗೆಲ್ಲ ಜ್ಯೋತಿ ಬಳಸ್ಬೇಕಾದ್ರೆ ತುಂಬ ರಶ್ ಇರುತ್ತೆ. ನೋಡಿಕೊಂಡು ನೀವು ವರ್ಚುವಲ್ ಕ್ಯೂನು ಬುಕ್ ಮಾಡ್ಕೊಂಡು ಹೋದರೆ ಬೆಸ್ಟು. ಸ್ವಲ್ಪ ಬೇಗ ವರ್ಚುವಲ್ ಕ್ಯೂ ಬುಕ್ ಮಾಡ್ಕೊಂಡ್ರೆ ದರ್ಶನ ಕ್ಯೂ ಬುಕ್ ಮಾಡ್ಕೊಂಡು ಹೋದರೆ ನಿಮಗೆ ಈಸಿಲಿ ದರ್ಶನ ಒಂದು ಸ್ವಲ್ಪ ಬೇಗ ಆಗುತ್ತಂತೆ. ಮತ್ತು ಪ್ರಸಾದನೂ ಹಂಗೆ ಕಲೆಕ್ಟ್ ಮಾಡಿಕೊಂಡು ಬೇಗ ನೀವು ವಾಪಸ್ಸು ಬರ್ಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಅದೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನಿಮಗೆ ಅದು ವರ್ಚುವಲ್ ಕ್ಯೂಸು ಮತ್ತು ತುಂಬ ಜನ ಹೋಗ್ಬೇಕಾದ್ರೆ ಸ್ವಲ್ಪ ಡೂಸ್ ಆ್ಯಂಡ್ ಡೋನ್ಸ್ ಎಲ್ಲ ಅಂದರೆ ಈ ದೇವ್ರಿಗೆ ಅಟ್ಲೀಸ್ಟ್ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ನೋಡ್ಕೊಂಡು ಹೋಗಿ, ಏನು ತಪ್ಪು ಮಾಡಬಾರ್ದು ಮತ್ತು ನಾವು ಏನೇನು ಮಾಡಬೇಕು ಅಲ್ಲಿ ಹೋದಾಗ ಏನು ಪ್ರತಿಯೊಂದು ಇನ್ಫಾರ್ಮೇಷನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ ವೀಕ್ಷಕರ. ಪಾಯಿಂಟ್ಸ್ ಎಲ್ಲ ನಾವು ಡೂಸ್ ಆ್ಯಂಡ್ ಡೋನ್ಸ್ ಪಾಯಿಂಟ್ಸ್ ಎಲ್ಲ ತೋರಿಸ್ತೀನಿ ಈಗ ಇದಾದಮೇಲೆ ನೆಕ್ಸ್ಟ್ ಇದರಲ್ಲಿ. ಬಟ್ ಅದೇ ಥರ ಎಲ್ಲ ಡೂಸ್ ಆ್ಯಂಡ್ ಡೋನ್ಸು ಮತ್ತು ಯಾವ್ಯಾವ ಪೂಜೆಗಳಿದ್ದಾವೆ, ವರ್ಚುವಲ್ ಕ್ಯೂ ಹೇಗೆ ಬುಕ್ ಮಾಡೋದು, ಯಾವ ವೆಬ್ಸೈಟಿಗೆ ಹೋಗಬೇಕು ಎಲ್ಲದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ವೀಕ್ಷಕರೇ.
ನೆಕ್ಸ್ಟ್ ವೀಡಿಯೋ ಅನ್ನೋಕ್ಕಿಂತ ಇದೇ ವೀಡಿಯೋದಲ್ಲಿ ತೋರಿಸಿದ್ದೀನಿ ಆ್ಯಕ್ಚುಲಿ. ಬಟ್ ಅದನ್ನೇ ಒಂದು ಸ್ವಲ್ಪ ಎಲ್ಲ ನೋಡ್ತಾ ಹೋಗಿ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬುಕ್ ಮಾಡಬೇಕು ಅನ್ನೋದು. ಇದನ್ನು ಫುಲ್ ಟಿಲ್ ಎಂಡ್ ವಾಚ್ ಮಾಡಿದರೆ ನಿಮಗೆ ಯಾವ ಥರ ಪ್ರೊಸೆಸ್ಸು ಬುಕ್ ಮಾಡೋದು ಮತ್ತು ನೀವು ಯಾವ ಥರ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಗೆ, ಸೊ ಯಾವ್ಯಾವ ತಪ್ಪು ನೀವು ಮಾಡಬಾರ್ದು ಅಲ್ಲಿಗೆ ಹೋದ್ಮೇಲೆ, ಮತ್ತು ಯಾವ ಫೆಸಿಲಿಟಿ ನಿಮಗೆ ಹೇಗೆ ಪಾರ್ಕಿಂಗು, ನಿಮ್ಮ ಓನ್ ವೆಹಿಕಲ್ ಹೋದರೆ ಎಲ್ಲಿ ಪಾರ್ಕಿಂಗು, ಯಾವ ಸೈಡಿಂದ ಪಾರ್ಕ್ ಮಾಡಿದರೆ ಎಲ್ಲಿಂದ ಹತ್ತಿರ ಶಬರಿಮಲೆಗೆ ಸ್ವಾಮಿ ಇದಕ್ಕೆ ಇದು ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಕೆ ನಿಯರ್ ಎಲ್ಲಿ, ಅಕೊಮಿಡೇಷನ್ ಮತ್ತು ಫ್ರೀ ಫುಡ್ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನೋಡಿ ವೀಕ್ಷಕರೇ, ಇವಾಗ ನೋಡೋಣ ಹೇಗೆ ಶಬರಿಮಲೆ ವರ್ಚುವಲ್ ಕ್ಯೂ ಹೇಗೆ ಬುಕ್ ಮಾಡೋದು ಮತ್ತು ಏನೇನು ಪ್ರೋಸೆಸ್ಸು ಮತ್ತು ಆಫರಿಂಗ್ ಟೈಮಿಂಗ್ಸು, ಪೂಜಾ ಟೈಮಿಂಗ್ಸು ಮತ್ತು ಡೂಸ್ ಆ್ಯಂಡ್ ಡೋಂಟ್ಸು ಎಲ್ಲ ನೋಡೋಣ ವೀಕ್ಷಕರೇ. ನೀವು ಗೂಗಲಿಗೆ ಹೋಗಿ sabrimala.kerala.government ಅಂತ ವೆಬ್ಸೈಟ್ ಓಪನ್ ಮಾಡಿದರೆ ನಿಮಗೆ ಈ ವೆಬ್ಸೈಟ್ ಓಪನ್ ಆಗುತ್ತೆ ವೀಕ್ಷಕರೇ. ಇಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸು, ಪೂಜಾ ಮತ್ತು ಅಕೊಮಿಡೇಷನ್ ನಾನು ಡಿಫ್ರೆಂಟ್ ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ವೀಕ್ಷಕರೇ. ಮತ್ತು ವರ್ಚುವಲ್ ಕ್ಯೂ ಸಪ್ರೇಟ್ಲಿ ಒಂದು ಎಂಟು ಇಂಗ್ಲೀಷಲ್ಲೂ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಯಾರ್ಯಾರಿಗೆ ಕನ್ನಡ ಬರಲ್ಲ ಎಲ್ಲ ಪ್ರತಿಯೊಂದು ಡೀಟೇಲ್ಸನ್ನು ಎಲ್ಲ ಇನ್ನೊಂದು ನೆಕ್ಸ್ಟ್ ನನ್ನ ಚಾನಲಿಗೆ ಹೋದರೆ 2 ವೀಡಿಯೋದಲ್ಲಿ ಎಲ್ಲ ಶೇರ್ ಮಾಡಿದ್ದೀನಿ. ಪ್ರತಿಯೊಂದು ವೀಡಿಯೋನು ನೋಡಿ ವೀಕ್ಷಕರೇ. ಇಲ್ಲಿ ನೋಡೋದರೆ ಡೂಸ್ ಆ್ಯಂಡ್ ಡೋಂಟ್ಸ್ ಫಸ್ಟ್ ನೋಡೋದರೆ ನೀವು ವೆಬ್ಸೈಟಿಗೆ ಹೋದರೆ ಇಲ್ಲಿ ನೋಡಿ, ಇಲ್ಲಿ ಸಿಗುತ್ತೆ. ಪ್ರತಿಯೊಂದನ್ನೇ ಎಲ್ಲ ಓದ್ಕೊಳ್ಳಿ ವೀಕ್ಷಕರೇ. ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಅಲ್ಲಿ. ನೀವು ಪ್ರತಿಯೊಂದು ಏನು ಕ್ಯೂ, ದರ್ಶನ ವರ್ಚುವಲ್ ಕ್ಯೂ ಹೇಗೆ ಬುಕ್ ಮಾಡೋದು ಪ್ರತಿಯೊಂದು, ಮತ್ತು ನೀವು ಅಲ್ಲಿಗೆ ಹೇಗೆ, ಮತ್ತು ಫೆಸಿಲಿಟೀಸು, ಪ್ರತಿಯೊಂದು ಫೆಸಿಲಿಟೀಸ್ನು ಎಲ್ಲ ಇಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಪ್ರತಿಯೊಂದು ನೋಡ್ಕೊಂಬಿಟ್ಟು ಅಲ್ಲಿಗೆ ನೀವು ಈ ಸೈಟಲ್ಲಿ ನೋಡಿಕೊಂಡು ವಿಸಿಟ್ ಮಾಡಿದರೆ ಅಲ್ಲಿಗೆ ಬೆಸ್ಟು ವೀಕ್ಷಕರೇ. ನೀವೇನು ಮಿಸ್ ಮಾಡ್ಕೊಡಲ್ಲ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಹೌ ಟು ರೀಚು, ಯಾವ ಥರ ರೀಚ್ ಆಗಬೇಕು, ಎಲ್ಲಿಂದ ಎಷ್ಟೆಷ್ಟು ಇರುತ್ತೆ ಅಂತೆಲ್ಲ ಪ್ರತಿಯೊಂದು ಕೊಟ್ಟಿರ್ತಾರೆ. ನೀವು ಅದನ್ನು ನೋಡಿಕೊಂಡು ಹೋಗ್ಬೋದು ರೀಚ್ ಆಗೋದು ಎಲ್ಲಿಗೆ ಯಾವ ಥರ ಅಂತ. ಅದಾದಮೇಲೆ ನೋಡಿ ಪೂಜಾ ಟೈಮಿಂಗ್ಸ್ ಎಲ್ಲ ಒಂದು ಸ್ವಲ್ಪ ಪೂಜಾ ಟೈಮಿಂಗ್ಸು ಕೊಟ್ಟಿದ್ದಾರೆ. ನೀವು ಎಲ್ಲ ಪ್ರತಿಯೊಂದು ಪೂಜಾದು ನೋಡಿಲಿ ಟೈಮಿಂಗ್ಸ್, ಪ್ರತಿಯೊಂದು ಟೈಮಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ನೀವು ಆ ಪೂಜಾನೇ ಸ್ಪೆಸಿಫಿಕ್ ಪೂಜಾ ಮಾಡಿಸ್ಬೇಕು ಅಂದ್ರೂ ಅದನ್ನು ಮಾಡಿಸ್ಕೋಬೋದು ವೀಕ್ಷಕರೇ. ಮತ್ತು ನೀವು ಏನಾದ್ರು ಈಗ ಲೆಟ್ಸೆ ಈಗ ಆಫರಿಂಗ್ ರೇಟ್ಸು ಏನಾದ್ರು ಇದ್ದರೆ ಅದನ್ನು ಪ್ರತಿಯೊಂದನ್ನು ನೋಡ್ತಾ ಹೋಗ್ಬೋದು. ಮತ್ತು ಸ್ವಲ್ಪ ಈಗ ಲೆಟ್ಸ್ ಸೇ ಹೌ ಟು ರೀಚ್, ಓಕೆ, ಈಗ ಹೌ ಟು ರೀಚ್ ನೋಡಿ, ಬೈ ರೈಲ್, ಬೈ ಏರ್, ಬೈ ರೋಡ್ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಹೇಗೆ ರೀಚ್ ಆಗೋದು ಅಂತ ನೀವು ಅದ್ರದ್ದು ನೋಡಿಕೊಂಡು ಬರ್ಬೋದು. ಈಗ ಪ್ರತಿಯೊಂದು ಇನ್ಫಾರ್ಮೇಷನ್ ಬೇಕು ಅಂದರೆ ಈ ವೆಬ್ಸೈಟಲ್ಲಿದೆ. ವರ್ಚುವಲ್ ಕ್ಯೂದು ನಾನು ಎಂಡ್ ಪ್ರೋಸೆಸ್ಸು ಹೇಗೆ ನಾವು ದರ್ಶನ ಬುಕ್ ಮಾಡ್ಬೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಬಿಕಾಸ್ ಅದು ಲೆಂತಿ ಆಗುತ್ತೆ, ಹಾಗಾಗಿ ನಾನು ಇಲ್ಲಿ ಎಂಡ್ ತೋರಿಸಿಲ್ಲ. ಆ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನನ್ನ ಚಾನಲಿಗೆ ಹೋಗಿ ನೋಡಿದರೆ ಅದ್ರಲ್ಲಿ ವರ್ಚುವಲ್ ಕ್ಯೂ ಹೇಗೆ ಬುಕ್ ಮಾಡೋದು, ಸೈನ್ ಅಪ್ ಮಾಡೋದು ಹೇಗೆ, ಮತ್ತು ಹೇಗೆ ಅದನ್ನು ಕ್ಯೂನ ಬುಕ್ ಮಾಡ್ಕೋಬೋದು ಅಂತ ಎಲ್ಲ ಪ್ರತಿಯೊಂದು ಡೀಟೇಲ್ಸು ಅಲ್ಲಿ ತೋರಿಸುತ್ತೆ ವೀಕ್ಷಕರೇ. ವರ್ಚುವಲ್ ಕ್ಯೂನ ಅದು ಸ್ವಲ್ಪ ಫ್ರೀನೂ ಬುಕ್ ಮಾಡ್ಕೊಬೋದು. ಆ್ಯಂಡ್ ಎಲ್ಲಿ ಆಫರಿಂಗ್ ಇರುತ್ತೆ ಅಂದರೆ ಪ್ರಸಾದಕ್ಕೂ ನೀವು ಇದು ಮಾಡಬೇಕು, ಅಮೌಂಟ್ ಇರುತ್ತೆ. ಬಟ್ ಇದಕ್ಕೆಲ್ಲ ಫ್ರೀ ಇರುತ್ತೆ ವೀಕ್ಷಕರೇ. ಬಟ್ ನೀವು ನಿಯರೆಸ್ಟ್ ಪ್ಲೇಸಸ್ ನೋಡಿದರೆ ಇಲ್ಲೊಂದು 8 ನಿಯರೆಸ್ಟ್ ಪ್ಲೇಸಸ್ ಇದ್ದಾವೆ. ನೀವೇನಾದ್ರು ಹೋಗಿ ಸ್ಟೇ ಆಗಿ ಅದು ನೀವು ಓನ್ ವೆಹಿಕಲಲ್ಲಿ ಹೋಗಿದ್ರೆ ಎಲ್ಲ ಪ್ಲೇಸಸ್ನು ನೋಡ್ಕೊಂಡು ಬರ್ಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಡೀಟೇಲ್ಸ್ನು ಈ ವೆಬ್ಸೈಟಲ್ಲಿ ನೀವು ಹೋದರೆ ಪ್ರತಿಯೊಂದು ಡೀಟೇಲ್ಸು ಸಿಗುತ್ತೆ. ಇದನ್ನು ಒಂಚೂರು ತೋರಿಸ್ಕೊಡೋಣ ಅಂತ, ಬಿಕಾಸ್ ನೀವು ಹೋಗೋಕ್ಕಿಂತ ಮುಂಚೆ ಈ ವೆಬ್ಸೈಟಿಗೆ ಹೋಗ್ಬಿಟ್ಟು ಪ್ರತಿಯೊಂದು ಡೀಟೇಲ್ಸು ನೋಡ್ಕೊಂಡು ಹೋದರೆ ನಿಮಗೆ ಬೆಸ್ಟು ಅನಿಸುತ್ತೆ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್.